ನಮ್ಮ ಕಾನೂನು ಸಚಿವರಾಗಿರುವಂತ ಎಚ್.ಕೆ. ಪಾಟೀಲ್ ಸರ್ ನಮ್ಮ ಜೊತೆಗಿದ್ದಾರೆ. ಅರುಣ್ ಬಡಿಗೇರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ ರೀ ಅರುಣ್ ಸರ್. ಏನು ಹೇಳಿದ್ದಾರೆ ರಾಜ್ಯಪಾಲರು? ಯಾಕೆ ಭಾಷಣ ಮಾಡೋದಿಲ್ಲ ಅಂತಿದ್ದಾರೆ? ರಾಜ್ಯಪಾಲರು ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಕೆಲವು ಅಂಶಗಳನ್ನ ಅವರು ಹೇಳೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಶನ್ ಅನ್ನ ವ್ಯಕ್ತ ಮಾಡಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ನವರು ರಾಜ್ಯಪಾಲರ ಭಾಷಣ ಏನಿರಬೇಕು, ಆಮೇಲೆ ನಮ್ಮ ಸರ್ಕಾರದ ನಿಲುವು, ಸರ್ಕಾರದ ನಿರ್ಣಯಗಳ ಮೇಲೆ ಆ ಭಾಷಣದ ಪ್ರತಿಯನ್ನು ಕಳಿಸಿದ್ದೇವೆ. ಅದನ್ನ ಅವರು ಓದ್ಬೇಕು, ಒಪ್ಕೋಬೇಕು ಅಂತ ಹೇಳಿ ನಮ್ಮ ಬಯಕೆಯನ್ನು ಸಹಿತ. ಯಾವ ಅಂಶಗಳ ಮೇಲೆ ಅಬ್ಜೆಕ್ಷನ್ ತೆಗೆದಿದ್ದಾರೆ ಸರ್? ಈಗ 5:45 ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದೇನೆ. ನಮ್ಮ ನಿಯೋಗನ ಅವ್ರ ಹತ್ರ ಹೋಗ್ತಾ ಇದೆ. ಆ ಹಿನ್ನೆಲೆಯೊಳಗ ಸಮಸ್ಯೆ ಬಗೆಹರಿತದೆ ಅಂತ ಮತ್ತೇನು ಹೆಚ್ಚಿನ ಚರ್ಚೆ ಮಾಡುವಂತದ್ದು ಇಲ್ಲ. ಹಂಗೇನ ಇದ್ರೆ ರಾಜಭವನದ ಹತ್ರ ಬಂದಿರ್ತಾರಲ್ಲ ಅವಾಗ ಹೇಳ್ತಾರೆ. ಅಲ್ಲಲ್ಲ, ಯಾವ ಅಂಶಗಳ ಮೇಲೆ ಅವ್ರದ್ದು ಕೇಂದ್ರದ ಬಗ್ಗೆ ಏನೋ ಭಾಷಣದಲ್ಲಿ ತೀವ್ರವಾಗಿ ಖಂಡಿಸಿರುವಂತದ್ದು ಮನ್ರೇಗಾ ವಿಚಾರ. ಮನ್ರೇಗಾ ವಿಚಾರ ಅದೊಂದು ಮಾತ್ರ ಇದೆಯಾ? ಅದು ಮುಖ್ಯವಾಗಿ ಅದೊಂದು, ಅದಕ್ಕೆ ತುಂಬಾ ಅಬ್ಜೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ತಮ್ಮದೇ ರಿಸರ್ವೇಶನ್ ಇಟ್ಟಿದ್ದಾರೆ. ಓಕೆ, ಅದನ್ನ ತೆಗೆದ್ರೆ ಭಾಷಣ ಮಾಡ್ತಾರಂತ ಸರ್? ಇಲ್ಲ, ಅದು ಹಂಗೇನ್ ಮಾಡೋದಿಲ್ಲ ಅಂತ ಹೇಳಿಲ್ಲ ಇನ್ನೂ ಅವರು. ಓಕೆ, ಈಗ 5:45 ಹೋದಾಗ ಸಮಸ್ಯೆ ಬಗೆಹರಿತದೆ. ಸೊ ಬಗೆಹರಿಯತ್ತೆ ಅಂತ ಸಂಪೂರ್ಣ ವಿಶ್ವಾಸ ನಾನು. ಓಕೆ ಓಕೆ, ಬಟ್ ಅವ್ರೇನಾದ್ರೂ ಒಂದಿಷ್ಟು ಅಂಶಗಳನ್ನ ತೆಗೀರಿ ಅಂತಂದ್ರೆ ಅದಕ್ಕೂ ರೆಡಿ ಇದೆಯಾ ಸರ್ ಸರ್ಕಾರ? ಏನು ಈಗ ಕ್ಯಾಬಿನೆಟ್ ಏನು ನಮ್ಮ ಭಾಷಣದ ಪ್ರತಿಯನ್ನು ಕಳಿಸಿದ್ದೀವಿ, ಅದನ್ನ ಅವ್ರು ಹೋಗ್ಬೇಕು ಅಂತ ನಮ್ದು ಒತ್ತಾಯ. ಅದನ್ನೇ ಓದ್ಲೇಬೇಕು ಅಂತ. ರಾಜ್ಯ ಸರ್ಕಾರ ಯಾವ ಸಡಿಲಿಕೆಯನ್ನು ಮಾಡಲ್ಲ ಈ ವಿಚಾರದಲ್ಲಿ? ಇಲ್ಲ ಇಲ್ಲ ಇಲ್ಲ, ಅವ್ರು ಭಾಷಣ ಮಾಡೋದಿಲ್ಲ ಅಂದ್ರೂ ಪರವಾಗಿಲ್ವಾ ಸರ್? ನೋ ಇಶ್ಯೂ. ಬಟ್ ನಿಮ್ಮ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಸೊ ರಾಜ್ಯ ಸರ್ಕಾರದ ಒಂದು ನಿಲುವನ್ನ ಸ್ಪಷ್ಟವಾಗಿ ಕಾನೂನು ಮಂತ್ರಿಗಳು ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭಾಷಣದಲ್ಲಿ ಸಡಿಲಿಕೆಯನ್ನ ಮಾಡೋದಿಲ್ಲ. ಪಬ್ಲಿಕ್ ಟಿವಿಗೆ ನೇರವಾಗಿ ಕಾನೂನು ಮಂತ್ರಿಗಳಾದಂಥ ಎಚ್.ಕೆ. ಪಾಟೀಲ್ ಅವರು ಮಾತನಾಡ್ತಾ ಹೇಳಿದ್ರು, ನಾವು ಕ್ಯಾಬಿನೆಟ್ ನಲ್ಲಿ ಏನ್ ತಗೊಂಡಿದೀವಿ ನಿರ್ಣಯವನ್ನ, ಅದನ್ನ ಯಾವ ಕಾರಣಕ್ಕೂ ಕೂಡ ನಾವು ಬದಲಾವಣೆಯನ್ನ ಮಾಡೋದಿಲ್ಲ. ಅವ್ರ ಭಾಷಣ ಮಾಡದೇ ಇದ್ರೂ ಚಿಂತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇಟ್ಸ್ ಎ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದೆ. ರಾಜ್ಯದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವಂತಹ ಸಂಘರ್ಷ ಕೊನೆ ಹಂತಕ್ಕಿದೆ. 5:45 ಈಗ ರಾಜ್ಯಪಾಲರ ಬಳಿಗೆ ಹೋಗ್ತಾರಂತೆ, ಅಲ್ಲಿ ಮಾತುಕತೆಯನ್ನ ಮಾಡ್ತಾರೆ. ಅದೆಲ್ಲೂ ಕೂಡ ಸಾರ್ಟ್ ಔಟ್ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನ ಮಾನ್ಯ ಕಾನೂನು ಮಂತ್ರಿಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಬೇಕಾದ್ರೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದು ಮಾತನ್ನ ಹೇಳಿದ್ದಾರೆ, ನಾವು ಏನ್ ನಿರ್ಣಯವನ್ನ ತೆಗೆದುಕೊಂಡಿದೀವಿ ಆ ಭಾಷಣವನ್ನೇ ಮಾಡಬೇಕು, ನಾವು ಯಾವುದೇ ಭಾಷಣದಲ್ಲಿ ಸಡಿಲಿಕೆಯನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಮಾನ್ಯ ಮಂತ್ರಿಗಳು, ಕಾನೂನು ಮಂತ್ರಿಗಳು. ಹಾಗಾಗಿ ಈ ಸಂಘರ್ಷ ಬಹುದೊಡ್ಡದಾಗುತ್ತೆ. ರಾಜ್ಯಪಾಲ ವರ್ಸಸ್ ಸರ್ಕಾರದ ಮಧ್ಯೆ ಸಂಘರ್ಷ. ನಾಳೆ ಭಾಷಣ ಮಾಡಲು ರಾಜ್ಯಪಾಲರು ಒಪ್ಪಿಲ್ಲ. ಅವರ ಮನವೊಲಿಕೆಗೆ 5:45 ಹೋಗ್ತಾರಂತೆ. ರಾಜ್ಯ ಸರ್ಕಾರ ಯಾವುದೇ ಅಂಶಗಳನ್ನ ಬದಲಿಸೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ರು ಈಗಷ್ಟೇ ಮಾತನಾಡ್ತಾ. ನಾವು ಯಾವ ಕಾರಣಕ್ಕೂ ಕೂಡ ಸಡಿಲಿಕೆಯನ್ನ ಮಾಡೋದಿಲ್ಲ. ಅವ್ರು ಹೇಳ್ತಾ ಇರುವಂತದ್ದು ವಿ ರಾಮ್ಜಿ ಏನಿದೆ ಆ ವಿಚಾರದಲ್ಲೇನೆ ಅಬ್ಜೆಕ್ಷನ್ ಇರೋದು, ಅದೇ ಮೂಲ. ಸೊ ಹಾಗಾಗಿ ನಾವು ಅದನ್ನ ಬದಲಾವಣೆಯನ್ನೇ ಮಾಡೋದಿಲ್ಲ. ರಾಜ್ಯಪಾಲರ ಅಬ್ಜೆಕ್ಷನ್ ಇರೋದು ಕೂಡ ಅಲ್ಲೇ, ನಾವಂತೂ ಬದಲಾವಣೆ ಮಾಡೋದಿಲ್ಲ. ಅವ್ರು ಭಾಷಣ ಮಾಡದೇ ಇದ್ರೂ ಕೂಡ ಚಿಂತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾವುದೇ ಅಂಶಗಳನ್ನ ಬದಲಿಸೋ ಪ್ರಶ್ನೆನೇ ಇಲ್ಲ ಅಂತೆ. ಹಾಗಾಗಿ ಈ ಸಂಘರ್ಷ ಇನ್ನು ಬೆಳೆಯುತ್ತೆ, ಜೋರಾಗುತ್ತೆ.